ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಭಗವಂತ ಏನು ಹೇಳ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಯಾವುದನ್ನ ಸನ್ಯಾಸ ಅಂತ ಹೇಳ್ತಾರೋ ಅದನ್ನೇ ನೀನು ಯೋಗ ಅಂತ ತಿಳ್ಕೊ. ಯಾಕೆ ಅಂತಂದ್ರೆ ಸಂಕಲ್ಪಗಳ ತ್ಯಾಗವನ್ನ ಮಾಡದೇ ಇರುವಂತ ಯಾವ ಮನುಷ್ಯನು ಯೋಗಿ ಆಗೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಪ್ರಶ್ನೆ ಸನ್ಯಾಸ ಅಂತ ಹೇಳೋದನ್ನೇ ನೀನು ಯೋಗ ಅಂತ ತಿಳ್ಕೊ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಅಂದ್ರೆ ಅದು ಮಾಡುವಂತ ವಿಧಾನ ಬೇರೆ ಆಗಿದ್ರು ಎರಡೂ ಮಾರ್ಗಗಳು. ಅದರಲ್ಲಿ ಸಂಕಲ್ಪಗಳ ತ್ಯಾಗ ಇದೆ, ಎರಡರಲ್ಲೂ ಸಂಕಲ್ಪಗಳ ತ್ಯಾಗ ಇರುತ್ತೆ, ಮತ್ತೆ ಎರಡರ ಫಲ ಒಂದೇ ಆಗಿರೋದ್ರಿಂದ ಆ ರೀತಿ ಹೇಳಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಂಕಲ್ಪದ ಅರ್ಥ ಏನು ಮತ್ತು ಅದರ ಸನ್ಯಾಸ ಅಂತಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಂಕಲ್ಪ ಅಂತಂದ್ರೆ ಏನು ಮತ್ತು ಅದರ ಸನ್ಯಾಸ ಅಂತಂದ್ರೆ ಏನು, ಸಂಕಲ್ಪದ ಸನ್ಯಾಸ ಅಂತ ಹೇಳ್ತಾರಲ್ಲ ಅದರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಮಮತೆ ಮತ್ತೆ ರಾಗದ್ವೇಷಗಳಿಂದ ಸಂಯುಕ್ತವಾಗಿರುವಂತಹ ಪ್ರಾಪಂಚಿಕ ಪದಾರ್ಥಗಳ ಚಿಂತನೆ ಮಾಡುವಂತಹ ಅಂತಃಕರಣದ ವೃತ್ತಿಯನ್ನ ಸಂಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಏನು, ಈಗ ನನಗೆ ಯಾವುದಾದ್ರೂ ಒಂದು ಪದಾರ್ಥನೋ ಮನುಷ್ಯರು ಯಾರ ಮೇಲೋ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಮಮತೆ ಇರೋದ್ರಿಂದ ಅದರಲ್ಲಿ ರಾಗದ್ವೇಷಗಳಿರುತ್ತೆ. ಅದೆಲ್ಲ ಸೇರಿರುವಂತಹ ಪ್ರಾಪಂಚಿಕ ಪದಾರ್ಥಗಳ ಚಿಂತನೆ ಮಾಡುವಂತಹ ಅಂತಃಕರಣ ವೃತ್ತಿ, ಒಳಗಡೆ ಅಂತಃಕರಣದಲ್ಲಿ ನಮಗೆ ಆ ವಿಷಯಗಳ ಬಗ್ಗೆನೇ ಚಿಂತನೆ ನಡೀತಾ ಇರುತ್ತಲ್ಲ, ಆ ವೃತ್ತಿಯನ್ನ ಇಲ್ಲಿ ಸಂಕಲ್ಪ ಅಂತ ಹೇಳೋದು. ಈ ರೀತಿಯ ವೃತ್ತಿಯನ್ನ ಕಂಪ್ಲೀಟ್ ಆಗಿ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳೋದನ್ನ ಅದರ ಸನ್ಯಾಸ ಅಂತ ಹೇಳೋದು. ಈಗ ಸಂಕಲ್ಪಗಳು ಹೇಳ್ತಾ ಇರುತ್ತೆ, ಅಯ್ಯೋ ಅದು ನನಗೆ ಸಿಗುತ್ತೋ ಇಲ್ವೋ, ಅದನ್ನು ಹೇಗೆ ಪಡ್ಕೊಳ್ಳೋದು, ಅವರನ್ನು ನಾನು ಹೇಗೆ ಮೀಟ್ ಮಾಡಲಿ, ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ವಲ್ಲ, ಆ ಪದಾರ್ಥ ನನಗೆ ಬೇಕೇ ಬೇಕಲ್ಲ, ಈ ರೀತಿ ಏನಾದರೂ ಒಂದು ಚಿಂತನೆ ಒಳಗಡೆ ನಡೀತಾ ಇರುತ್ತಲ್ಲ ಅದನ್ನು ಸಂಕಲ್ಪ ಅಂತ ಹೇಳೋದು. ಇದನ್ನ ಕಂಪ್ಲೀಟ್ ಆಗಿ ಇಲ್ಲದೆ ಇರೋವಾಗ ಮಾಡ್ಕೊಳ್ಳೋದು ಅಂದರೆ ಸೈಲೆಂಟ್, ಕಂಪ್ಲೀಟ್ ಒಳಗಡೆ ಸೈಲೆಂಟ್ ಆಗಿರುವಂಥದ್ದು, ಅದರ ಸನ್ಯಾಸ ಅಂತ ಹೇಳೋದು ಆ ಸೈಲೆನ್ಸನ್ನು ಅಂತ. ಅಂದರೆ ಒಳಗಡೆ ಯಾವುದೇ ರೀತಿಯ ಯೋಚನೆ ಮತ್ತು ಪ್ರಶ್ನೆಗಳಾಗಿರ್ಬೋದು, ಆ ವಿಚಾರದ ಬಗ್ಗೆ ನಾವು ಮತ್ತೆ ಮತ್ತೆ ಅದನ್ನು ಚಿಂತನೆ ಮಾಡೋದು, ಅದ್ರ ಬಗ್ಗೆ ರಾಗ ದ್ವೇಷ ಇದನ್ನು ಯಾವುದನ್ನು ಇಟ್ಕೊಳ್ಳದೆ ಇರೋದು ಇದೆಯಲ್ಲ, ಅದನ್ನು ಸನ್ಯಾಸ ಅಂತ ಕರೆದಿರೋದು, ಅದನ್ನು ಅದರ ಸನ್ಯಾಸ ಅಂತ ಕರೆದಿರೋದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಂಕಲ್ಪವನ್ನು ತ್ಯಾಗ ಮಾಡದಿರುವ ಯಾವ ಪುರುಷನು ಯೋಗಿ ಆಗುವುದಿಲ್ಲ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು? ಈಗ ಸಂಕಲ್ಪವನ್ನು ತ್ಯಾಗ ಮಾಡದೇ ಇರುವಂಥ ಯಾವ ಮನುಷ್ಯನು ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಸಂಕಲ್ಪ ಅನ್ನೋದು ಕಂಪ್ಲೀಟಾಗಿ ತ್ಯಾಗ ಆಗದೆ ಈ ಚಿತ್ತ ಅನ್ನೋದು ಕಂಪ್ಲೀಟಾಗಿ ಭಗವಂತನಲ್ಲಿ ಸಂಲಗ್ನವಾಗೋದಿಲ್ಲ. ಅಂದರೆ ಸಂಕಲ್ಪಗಳಿದ್ದಾಗ ಭಗವಂತನಲ್ಲಿ ಈ ಚಿತ್ತ ಹೋಗಿ ಕೂಡೋದಿಲ್ಲ. ಅದಕ್ಕೋಸ್ಕರನೇ ಸಂಕಲ್ಪಗಳ ತ್ಯಾಗ ಎಲ್ರಿಗೂ ಕೂಡ ಅವಶ್ಯಕವಾಗಿದೆ. ಎಲ್ಲರೂ ಮಾಡಲೇಬೇಕು, ಈ ಸಂಕಲ್ಪವನ್ನು ತ್ಯಾಗ ಮಾಡಲೇಬೇಕು. ಎಲ್ಲಿವರೆಗೂ ನಾವು ಮಾಡೋದಿಲ್ವೋ ನಮ್ಮ ಚಿತ್ತ ಭಗವಂತನಲ್ಲಿ ಸೇರ್ಕೊಳ್ಳೋದಿಲ್ಲ, ಅವನ ಬಗ್ಗೆನೇ ಚಿಂತನೆ ಮಾಡೋದಿಲ್ಲ. ಕೆಲವು ಸಾಧಕರು ಏಕಾಂತದಲ್ಲಿ ಆಸನ ಪ್ರಾಣಾಯಾಮ ಇದರಿಂದ ಏನು ಮಾಡ್ತಾರೆ, ಆ ಪರಮಾತ್ಮನ ಧ್ಯಾನದ ಅಭ್ಯಾಸ ಮಾಡ್ತಾರೆ. ಮತ್ತೆ ಬೇರೆಯವರು ಏನು ಮಾಡ್ತಾರೆ, ನಿಷ್ಕಾಮ ಭಾವದಿಂದ ಯಾವುದೇ ಕಾಮನೆ ಇಲ್ಲದೆ ಸದಾ ಕಾಲ ಕೇವಲ ಭಗವಂತನಿಗೋಸ್ಕರ ಅಂತಲೇ ಭಗವಂತನ ಆಜ್ಞೆಗೆ ಅನುಸಾರವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾರೆ. ಇನ್ನು 3ನೇ ಥರದವ್ರು ಏನು ಮಾಡ್ತಾರೆ, ಸಮಯಕ್ಕನುಸಾರ ಧ್ಯಾನವನ್ನೂ ಅಭ್ಯಾಸ ಮಾಡ್ತಾರೆ ಮತ್ತು ನಿಷ್ಕಾಮ ಭಾವದಿಂದ ಕರ್ಮವನ್ನು ಮಾಡ್ತಾರೆ. ಇವರುಗಳಲ್ಲಿ ಯಾರೇ ಸಾಧಕರಾಗಲಿ ಸಂಕಲ್ಪಗಳ ತ್ಯಾಗ ಮಾಡೋವರೆಗೂ ಕೂಡ ಅವರನ್ನು ಯೋಗಾರೂಢ ಅಥವಾ ಯೋಗಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಲ್ಲ ಕರ್ಮಗಳಲ್ಲಿ ಮತ್ತು ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿ ಎಲ್ಲ ಸಂಕಲ್ಪಗಳ ತ್ಯಾಗ ಮಾಡಿದಾಗಲೇ ಸಾಧಕ ಯೋಗರೂಢನಾಗೋದು. ಇಲ್ಲಿ ಬೇರೆ 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 ರೀತಿಯಲ್ಲಿ
ಸಾಧನೆ ಮಾಡುವಂಥವ್ರು ಇರ್ತಾರೆ ಅಲ್ವಾ. ಆದರೆ ಎಲ್ಲರೂ ಕೂಡ ಸಂಕಲ್ಪದ ತ್ಯಾಗವನ್ನು ಮಾಡಲೇಬೇಕು. ಕೆಲವು ಸಾಧಕರು ಆಸನ ಪ್ರಾಣಾಯಾಮ ಇದನ್ನು ಮಾಡಿ ಆ ಭಗವಂತನ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ. ಕೆಲವರು ನಿಷ್ಕಾಮ ಭಾವದಿಂದ ಭಗವಂತನಿಗೋಸ್ಕರ ಭಗವಂತ ಏನು ಹೇಳಿದನೋ ಅಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕೆಲವರು ಧ್ಯಾನದ ಅಭ್ಯಾಸನೂ ಮಾಡ್ತಾರೆ, ನಿಷ್ಕಾಮ ಭಾವದಿಂದ ಕೆಲಸನೂ ಮಾಡ್ತಾರೆ. ಯಾರಾದರೂ ಆಗಿರ್ಬೋದು. ಒಳಗಡೆ ಸಂಕಲ್ಪಗಳನ್ನು ತ್ಯಾಗ ಮಾಡೋ ತನಕ ಅವರನ್ನು ಯೋಗಾರೂಢ ಅಂತಾಗಲಿ ಯೋಗಿ ಅಂತ ಆಗಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಲ್ಲ ಕರ್ಮಗಳಲ್ಲೂ ಎಲ್ಲ ರೀತಿಯ ವಿಷಯಗಳಲ್ಲೂ ಕೂಡ ಆಸಕ್ತಿರಹಿತನಾಗಿ ಸಂಪೂರ್ಣ ಕರ್ಮಗಳನ್ನು ತ್ಯಾಗ ಮಾಡಿದಾಗ್ಲೇ ಸಾಧಕ ಯೋಗಾರೂಢನಾಗೋದಕ್ಕೆ ಸಾಧ್ಯ. ಅವನ ಚಿತ್ತದಲ್ಲಿ ಸಂಕಲ್ಪ ಮಾತ್ರದ ಅಭಾವವಾದಾಗ, ಅವನ ಒಂದು ಚಿತ್ತದಲ್ಲಿ ಸ್ವಲ್ಪನೂ ಸಂಕಲ್ಪ ಇಲ್ಲದೆ ಇದ್ದಾಗ ಸಾಂಖ್ಯಯೋಗಿ ವಸ್ತುತಃ ನಿಜವಾದ ಸನ್ಯಾಸಿ ಆಗ್ತಾನೆ. ಅದಕ್ಕೋಸ್ಕರನೇ ಶ್ಲೋಕದ ಪೂರ್ವಾರ್ಧದಲ್ಲಿ ಇಬ್ಬರನ್ನೂ ಒಂದೇ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ. ಈಗ ನಮ್ಗೆ ಅರ್ಥ ಆಯ್ತಲ್ವಾ. ಏನೇ ಸಾಧನೆ ಮಾಡಿದ್ರೂ ಕೂಡ ಸಂಕಲ್ಪಗಳು ಮೊದಲು ಒಳಗಡೆಯಿಂದ ಕಡಿಮೆ ಆಗಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರೋದನ್ನು ಕಲಿಬೇಕು, ಆದಷ್ಟು ಮಾತಾಡೋದನ್ನು ಕಡಿಮೆ ಮಾಡಬೇಕು, ಆಮೇಲೆ ತುಂಬ ವಿಷಯಗಳನ್ನು ತುಂಬಿಸ್ಕೊಳ್ಳೋದು ಕಡಿಮೆ ಮಾಡಬೇಕು, ಆಮೇಲೆ ಚಿಂತನೆ ಅಂದರೆ ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ನಾವು ಒಳಗಡೆ ಜಾಸ್ತಿ ತುಂಬಿಕೊಂಡಷ್ಟು ಅದು ಯೋಚನೆ ಮಾಡೋದು ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ನಾವು ಸೈಲೆಂಟಾಗಿ ಕೂತ್ಕೊಳ್ಳೋದನ್ನು ಕಲಿಬೇಕು. ಹೊರಗಡೆಯಿಂದ ಕೂತ್ಕೊಳ್ಳೋದಲ್ಲ, ಒಳಗಡೆಯಿಂದನೂ ಅದು ಸೈಲೆಂಟ್ ಆಗಿರಬೇಕು. ಮೌನ ವ್ರತ ಅಂತ ಮಾಡ್ತಿದ್ರಲ್ವ, ಅವರು ಹೊರಗಡೆಯಿಂದನೂ ಮಾತಾಡ್ತಾ ಇರಲಿಲ್ಲ, ಒಳಗಡೆಯಿಂದನೂ ಮನಸ್ಸಿನಿಂದನೂ ಕೂಡ ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತಿರ್ತಾ ಇದ್ರು. ಆ ರೀತಿ ನಾವು ಸಾಧನೆಯನ್ನು ಮಾಡಬೇಕಾಗತ್ತೆ. ಆಗ ನಮ್ಮ ಮನಸ್ಸು ಶಾಂತವಾಗೋದು ಕಲಿಯತ್ತದು, ಆ ಸಂಕಲ್ಪಗಳು ಏಳೋದು ಕಡಿಮೆ ಆಗುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ಇಂಥ ಧರ್ಮಗ್ರಂಥಗಳನ್ನು ನಾವು ಆದಷ್ಟು ಕೇಳ್ತಾ ಇರಬೇಕು. ಸತ್ಸಂಗಗಳಲ್ಲಿ ನಾವು ಭಾಗಿಯಾಗಿ ಈ ಧರ್ಮಗ್ರಂಥಗಳಲ್ಲಿ ಏನೇ ಹೇಳಿದಾರೋ ಆ ವಿಚಾರಗಳೆಲ್ಲ ನಮ್ಮ ಕಿವಿಯ ಮೂಲಕ ನಮ್ಮ ಹೃದಯಕ್ಕೆ ಇಳಿತಾ ಹೋದಾಗ ನಾವು ಈ ರೀತಿ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಸಂಕಲ್ಪಗಳು ಏಳೋದು ಕೂಡ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.